ಮಠಾಧೀಶರು ಹೇಳಿದ ತಕ್ಷಣ ಸಿಎಂ ಆಗಲು ಅವಕಾಶ ಇದೆಯಾ ಎನ್ನುವಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ಸಂವಿಧಾನದಲ್ಲಿ ಮಠಾಧೀಶರು ಹೇಳಿದ ಒಂದು ತಕ್ಷಣ ಸಿಎಂ ಆಗ್ತಾರಾ? ಆದಿಚುಂಚನಗಿರಿ ಶ್ರೀಗಳ ಒಂದು ಮಾತಿಗೆ ಟಕ್ಕರನ್ನ ಕೊಟ್ಟಿದ್ದಾರೆ ಕಾಗಿನೆಲೆ ಶ್ರೀಗಳು. ಮಂತ್ರಿ ಬದಲಾವಣೆಯ ವಿಚಾರ ಏನಿದೆ ಅದು ಸರಿ ಹೊಂದುತ್ತಾ ಅಂತ ಸ್ವಾಮೀಜಿ ಹೇಳಿದ ತಕ್ಷಣ ನಾವು ಚೇಂಜ್ ಮಾಡಬಹುದಾ? ಆಯ್ಕೆ ಮಾಡುವ ಸಂವಿಧಾನಿಕ ಅಧಿಕಾರ ಶಾಸಕರಿಗಿದೆ. ಶಾಸಕರು ಯಾರು ಮುಖ್ಯಮಂತ್ರಿ ಆಗಬೇಕು ಅಂತಾರೋ ಅವರೇ ಆಗ್ತಾರೆ, ಅವರು ನಿರ್ಣಯ ಮಾಡ್ತಾರೆ. ಮಠಾಧೀಶರು ಹೇಳಿದ ತಕ್ಷಣ ಸಿಎಂ ಆಗಬೇಕು ಎನ್ನುವಂಥ ಒಂದು ಅವಕಾಶ ಇದೆಯಾ? ಸಂವಿಧಾನದಲ್ಲಿ ಇಲ್ಲ. ಸಿಎಂ ಬದಲಾವಣೆ ವಿಚಾರದಲ್ಲಿ ಮಠಾಧೀಶರ ಒಂದು ಮಧ್ಯಪ್ರವೇಶ ಸೂಕ್ತ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಮಧ್ಯಪ್ರವೇಶ ಮಾಡಿ ಗೊಂದಲವನ್ನು ಸೃಷ್ಟಿಸುವುದು ಸರಿಯಲ್ಲ. ಈ ಒಂದು ವಿಚಾರದಲ್ಲಿ ರಾಜಕೀಯ ಬೇರೆ, ಈ ವಿಚಾರ ಧಾರ್ಮಿಕ ವಿಚಾರಗಳು ಬೇರೆ. ಸಿದ್ದರಾಮಯ್ಯ ಅವರನ್ನು ಎಂದೂ ಕೂಡ ಕುರುಬ ನಾಯಕ ಅಂತ ಯಾರೂ ಕೂಡ ನೋಡಿಲ್ಲ. ಯಾವುದೇ ಮಠಾಧೀಶರು ರಾಜಕೀಯ ಮಾತನಾಡೋದು ಸೂಕ್ತ ಅಲ್ಲ. ಮಠಾಧೀಶರು ಹೇಳಿದ ತಕ್ಷಣ ಸಿಎಂ ಆಗಲು ಅವಕಾಶ ಇದೆಯಾ ಹಾಗಾದ್ರೆ ಎನ್ನುವಂಥ ಒಂದು ಪ್ರಶ್ನೆ ಏನಿದೆ, ಈ ಒಂದು ವಿಚಾರ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಸಂವಿಧಾನದಲ್ಲಿ ಮಠಾಧೀಶರು ಹೇಳಿದ ತಕ್ಷಣ ಸಿಎಂ ಆಗೋದು ಅದು ಚಾನ್ಸೇ ಇಲ್ಲ. ಇದೇ ವಿಚಾರವಾಗಿ ಆದಿಚುಂಚನಗಿರಿ ಶ್ರೀಗಳ ಒಂದು ಮಾತಿಗೆ ಟಕ್ಕರನ್ನು ಕೊಟ್ಟಿದ್ದಾರೆ ಕಾಗಿನೆಲೆ ಶ್ರೀಗಳು. ಡಿ.ಕೆ. ಶಿವಕುಮಾರ್ ಪರವಾಗಿ ಆದಿಚುಂಚನಗಿರಿ ಏನು ಮಾತನಾಡಿದ್ದಕ್ಕೆ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ವಾಮೀಜಿ ಮಾತನಾಡಿದ್ದಕ್ಕೆ ಏನಂದ್ರೆ ನೋಡಿ, ಸಂವಿಧಾನ ಏನಿದೆ ಅದರ ಬದ್ಧವಾಗಿಯೇ ಇಲ್ಲಿ ಭಾರತದಲ್ಲಿ ನಡೆಯೋದು. ಅದು ರಾಜಕೀಯ ವ್ಯಕ್ತಿಗಳಾಗಿರಲಿ ಬೇರೆ ವಿಚಾರಗಳಾಗಿರಲಿ, ಮುಖ್ಯವಾಗಿ ಗಮನಿಸಬೇಕು ಏನು ಅಂತಂದ್ರೆ ಯಾವುದೇ ಒಬ್ಬ ಮಠಾಧೀಶರಾದರೂ ಕೂಡ ರಾಜಕೀಯವನ್ನು ಮಾತನಾಡೋದು ಸರಿ ಹೋಗೋದಿಲ್ಲ. ಏನೇ ಒಂದು ಬದಲಾವಣೆಗಳು ಆಗಬೇಕಂದ್ರೂ ಅವರವರ ನಾಯಕರು ಹೈಕಮಾಂಡ್ ಇರುತ್ತೆ, ಅವರು ತೀರ್ಮಾನ ಮಾಡುತ್ತೆ. ಇದರ ಬಗ್ಗೆ ಯಾಕೆ ಸ್ವಾಮೀಜಿಗಳು ಅಥವಾ ಮಠಾಧೀಶರು ಮಾತನಾಡಬೇಕು? ಸಂವಿಧಾನದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಏನಿದೆ, ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆ ಏನಿದೆ, ಅದು ಸಂವಿಧಾನಿಕ ಒಂದು ಅಧಿಕಾರ ಇರುವಂಥದ್ದು ಶಾಸಕರಿಗೆ ಮಾತ್ರ. ಅವರು ತೀರ್ಮಾನ ಮಾಡ್ತಾರೆ. ಶಾಸಕರು ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ತೀರ್ಮಾನ ಮಾಡ್ತಾರೋ ಅವರೇ ಸಿಎಂ ಆಗ್ತಾರೆ. ಈ ಹಿಂದೆ ಕೂಡ ಅದೇ ರೀತಿಯಾಗಿ ಮಾಡಿದ್ದು. ಈಗ ಸಿಎಂ ಸಿದ್ದರಾಮಯ್ಯ ಇರುವುದು ಕೂಡ ಅವರಿಂದಾನೇ, ಅವರೇ ಆರಿಸಿ ಕಳಿಸಿದ್ದು. ಹೀಗಾಗಿ ಈ ಒಂದು ವಿಚಾರದಲ್ಲಿ ಯಾವ ಮಠಾಧೀಶರು ಕೂಡ ತಕ್ಷಣದ ಕೆಲವೊಂದು ಹೇಳಿಕೆಗಳನ್ನು ಕೊಡಬಾರದು. ಹೇಳಿಕೆಗಳನ್ನು ಕೊಟ್ಟು ರಾಜಕೀಯದಲ್ಲಿ ಪ್ರವೇಶ ಮಾಡಿ ಗೊಂದಲವನ್ನು ಸೃಷ್ಟಿಸಬಾರ್ದು. ಸಿಎಂ ಬದಲಾವಣೆಯ ವಿಚಾರದಲ್ಲಿ ಮಠಾಧೀಶರ ಒಂದು ಮಧ್ಯಸ್ಥಿಕೆ ಏನಿದೆ, ಅವರು ಮಾತನಾಡುವಂಥದ್ದು ಏನಿದೆ, ಅವರು ಯಾವುದೇ ಕಾರಣಕ್ಕೂ ಕೂಡ ಎಂಟ್ರಿ ಆಗಬಾರ್ದು. ಅದು ಸೂಕ್ತ ಅಲ್ಲ, ಚೆನ್ನಾಗಿರಲ್ಲ. ಯಾಕಂದರೆ ರಾಜಕೀಯನೇ ಬೇರೆ, ಮಠಗಳು ಬೇರೆ, ಮಠಾಧೀಶರು ಬೇರೆ. ಮಠಾಧೀಶರು ಧಾರ್ಮಿಕವಾಗಿರಬೇಕು, ಧಾರ್ಮಿಕ ಚಿಂತನೆಗಳನ್ನು ಮಾಡಬೇಕು, ಸಮಾಜಕ್ಕೆ ಒಳ್ಳೆಯ ಒಂದು ಹೇಳಿಕೆಗಳನ್ನು ಕೊಡಬೇಕು, ಅದು ಮಾತ್ರ ಅವರ ಕೆಲಸ. ರಾಜಕೀಯವಾಗಿ ಮಾತನಾಡೋದು ಅಷ್ಟೊಂದು ಸೂಕ್ತ ಆಗಿರೋದಿಲ್ಲ ಅಂತ ಹೇಳಿ ಕಾಗಿನೆಲೆ ಶ್ರೀಗಳು ಈ ರೀತಿಯಾದಂಥ ಒಂದು ಟಕ್ಕರ್ ಕೊಟ್ಟಿದ್ದಾರೆ. ಆದಿಚುಂಚನಗಿರಿ ಒಂದು ಶ್ರೀಗಳೇನು ಮಾತನಾಡಿದಲ್ಲ ಅವರಿಗೆ ಹೇಳ್ತಾ ಇದ್ದಾರೆ, ನೀವು ಯಾಕೆ ಮಾತನಾಡ್ತಾ ಇದ್ದೀರಿ? ನಾವು ಸಿದ್ದರಾಮಯ್ಯ ಅವರು ಏನು ಸಿಎಂ ಆಗಿದ್ದಾರೆ ಅವರನ್ನು ಯಾವತ್ತೂ ಕೂಡ ಕುರುಬ ನಾಯಕ ಅಂತ ನಾವು ನೋಡಿಲ್ಲ. ಅವರು ಇಡೀ ರಾಜ್ಯದ ಒಂದು ನಾಯಕ, ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ ಅಂತ ನೋಡಿದ್ದಾರೆ ಎಲ್ಲ ಜನರು ಕೂಡ. ಯಾವುದೇ ಒಂದು ಸಮುದಾಯಕ್ಕೆ ಸೇರಿದ ನಾಯಕ ಅಂತ ಯಾರೂ ಕೂಡ ನೋಡಿಲ್ಲ. ಹೀಗಾಗಿ ನೀವು ಯಾಕೆ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ. ಯಾವುದೇ ಒಂದು ಮಠಾಧೀಶರು ರಾಜಕೀಯವನ್ನು ಮಾತನಾಡಬಾರ್ದು, ಅದು ಅವರಿಗೆ ಸರಿ ಹೊಂದೋದಿಲ್ಲ, ಶೋಭೆಯನ್ನು ತರೋದಿಲ್ಲ. ಮಠಾಧೀಶರು ಅವರವರ ಒಂದು ಕೆಲಸವನ್ನು ಸರಿಯಾಗಿ ಮಾಡಬೇಕು. ಮಠಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿದ್ದರೆ ಅದರ ಬಗ್ಗೆ ಮಾತನಾಡಲಿ, ಧಾರ್ಮಿಕ ವಿಚಾರಗಳಿದ್ದರೆ ಅದ್ರ ಬಗ್ಗೆ ಮಾತನಾಡಲಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ರಾಜಕೀಯ ನಾಯಕರು ಭಾಗವಹಿಸೋದಿದ್ರೆ ಆ ವಿಚಾರಗಳನ್ನು ಮಾತನಾಡಲಿ. ಆದರೆ ರಾಜಕೀಯವಾಗಿ ಚರ್ಚೆ ಇರುವಂತಹ ಮತ್ತು ರಾಜಕೀಯವಾಗಿಯೇ ನಿರ್ಧಾರ ಆಗುವಂತಹ ವಿಚಾರಗಳಲ್ಲಿ ಸ್ವಾಮೀಜಿಗಳು ಯಾರೂ ಕೂಡ ಹಸ್ತಕ್ಷೇಪ ಮಾಡಬಾರದು, ಮಾತನಾಡಬಾರದು. ಅದು ಅವರವರ ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ, ಶಾಸಕರಿಗೆ ಬಿಟ್ಟಂತಹ ವಿಚಾರ, ಅವರೇ ಆಯ್ಕೆ ಮಾಡ್ತಾರೆ ಅಂತ ಹೇಳಿ ಸ್ವಾಮೀಜಿ ಈ ರೀತಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.